ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರೋದು ಮೇ 25 ಶನಿವಾರದಂದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಸೊ ಮಳೆ ಬರೋ ಥರ ಇತ್ತು. ಇವಾಗ ಸಂಪೆಲ್ಲ ಆಯಿತು, ಸೊ ಗಿಲವೆಲ್ಲ ಆಗಿದ್ದೆ. ಮತ್ತು ಇವಾಗ ನೋಡ್ತಾ ಇರ್ಬೋದು, ಸೊ ಮಳೆ ಬರೋ ಥರ ಇತ್ತಲ್ಲ, ಸೊ ಅದಕ್ಕೆ ಟಾರ್ಪಲ್ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಪಾಯ ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಸೊ ಸಂಪಿಗೆ ಅಟ್ಯಾಚ್ ಆಗಿ ಇಲ್ಲೊಂದು ಪಿಲ್ಲರ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ಸೊ ಪಾಯ ಕೂಡ ಕಂಪ್ಲೀಟ್ ಆಗಿದೆ. ಸ್ನೇಹಿತರೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ನಿಮ್ಮ ಏಜ್ ಎಷ್ಟು ಅಂತ. ಸೊ ಸ್ನೇಹಿತರೆ, ನನ್ನ ಡೇಟ್ ಆಫ್ ಬರ್ತ್ ಬಂದ್ಬಿಟ್ಟು March 9, 2009. ಸೊ 15 ಇಯರ್ಸ್ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ. ಇವಾಗ 16 ನಡೀತಾ ಇದೆ. ಸ್ನೇಹಿತರೆ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು, ಫೋನ್ದು ಒಂದು ವಿಡಿಯೋ ಹಾಕಿದ್ನಲ್ಲ, ಸೊ ಅದಕ್ಕೆ ನೀವು ಬಿಡ್ರಿ ಸಾವುಕಾರ ಮಂದಿ ಫೋನ್ ಎಲ್ಲ ತಗೋತೀರಿ, ನಾವು ಕೈಲಿ ತಗೊಳಕ್ಕಾಗಲ್ಲ ಅಂತ ಕಮೆಂಟ್ ಮಾಡಿದ್ರು. ಆದರೆ ಪ್ರತಿಯೊಬ್ಬರು ಕಷ್ಟಪಟ್ಟರೆ ಏನು ಬೇಕಾದರೂ ಸಾಧಿಸ್ಬೋದ್ರು ಸ್ನೇಹಿತರೆ. ಮನುಷ್ಯ ಹುಟ್ಟಿನಿಂದಲೇ ಸಾವುಕಾರ ಆಗಿರಲ್ಲ ಸ್ನೇಹಿತರೆ, ನಾವು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸ್ನೇಹಿತರೆ, ಇವಾಗ ನೀವು ನೋಡ್ತಾ ಇರುವಂಥದ್ದು ಭಾನುವಾರದ ಒಂದು ಬ್ಲಾಗು. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇವಾಗ ನಾವು ಸಂಪ್ಗೆ ಮತ್ತು ಪಿಲ್ಲರ್ಗಳೆಲ್ಲ ಕಂಪ್ಲೀಟ್ ಆಗಿತ್ತಲ್ಲ, ಅದಕ್ಕೆ ಕ್ಯೂರಿಂಗ್ ಮಾಡ್ತಾ ಇದ್ದೀವಿ. ಸೊ ದಿನಕ್ಕೆ 4 ಬಾರಿ ಮಾಡಬೇಕು. ಸೊ ಎಲ್ಲ ಗಟ್ಟಿಯಾಗಿ ಕೂತ್ಕೋಬೇಕಲ್ವ ಗಿಲವೆಲ್ಲ. ಸೊ ಅಲ್ಲಿ ಪಿಲ್ಲರ್ಗಳು ಕೂಡ ಇದ್ದಾವೆ, ಮತ್ತು ಸಂಪು ಕೂಡ ಕಂಪ್ಲೀಟ್ ಆಗಿದೆಯಲ್ಲ. ಸೊ ಟಾರ್ಪಲ್ ಹಾಕಿದ್ವಿ, ಅದನ್ನು ಕೂಡ ತೆಗೆದ್ಬಿಟ್ಟು ಇವಾಗ ಕ್ಯೂರಿಂಗ್ನ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಸ್ನೇಹಿತರೆ ಭಾನುವಾರ ಕೂಡ ಮೋಡದ ವಾತಾವರಣನೇ ಇತ್ತು, ನೋಡ್ತಾ ಇರ್ಬೋದು ಸ್ನೇಹಿತರೆ ಒಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ಸೊ ಮೊಬೈಲ್ ಹೇಗಿದೆ, ಯಾವ ಕಂಡೀಷನಲ್ಲಿದೆ ಅಂತ ಕಮೆಂಟ್ ಮಾಡಿದರು. ಸ್ನೇಹಿತರೆ ಎಕ್ಸ್ಪೀರಿಯೆನ್ಸ್ ಹೇಳಿ ಅಂತ ಕೂಡ ಹೇಳಿದರು. ಏನಿಲ್ಲ, ಚೆನ್ನಾಗಿದೆ. ನಾನಿವಾಗ ಎಡಿಟ್ ಮಾಡಿರೋದು ಅದರಲ್ಲೇ, ಮತ್ತು ಡಬ್ಬಿಂಗ್ ಕೂಡ ಅದರಲ್ಲೇ ಮಾಡಿರೋದು. ಸೊ ಸ್ಮೂದಾಗಿ ವರ್ಕ್ ಆಗುತ್ತೆ, ಎಡಿಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನೀವು ಬೈ ಕೂಡ ಮಾಡ್ಬೋದು. ಸ್ನೇಹಿತರೆ ಇನ್ನೊಬ್ಬರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದರು, ಚಾನಲ್ ಹೆಸರು ಬಂದುಬಿಟ್ಟು ಸುಮಾಸ್ ಹೋಮ್ ವರ್ಲ್ಡ್ ಅಂತ ಇದೆಯಲ್ಲ, ಸೊ ಇದರ ಅರ್ಥ ಏನು ಅಂತ ಒಬ್ಬರು ಕಮೆಂಟ್ ಮಾಡಿದರು. ಸೊ ಅದರ ಅರ್ಥ ಬಂದುಬಿಟ್ಟು ಸ್ನೇಹಿತರೆ, ನಮ್ಮ ತಾಯಿ ಹೆಸರು ಸುಮಾ ಅಂತ. ಸೊ ಸುಮಾ ಅಂತ ಚಾನಲ್ ಹೆಸರಲ್ಲಿದೆ. ಮತ್ತು ಹೋಮ್ ವರ್ಲ್ಡ್ ಅಂತ ಹೇಳಿದ್ರೆ ಇವಾಗ ನಾವು ಮನೆ ಕಟ್ತಾ ಇದ್ದೀವಲ್ಲ, ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಸೊ ಎಲ್ಲ ಕೊಡ್ತೀವಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೇ ಸುಮಾಸ್ ಹೋಮ್ ವರ್ಲ್ಡ್ ಅಂತ ಇಟ್ಟಿರೋದು. ಸ್ನೇಹಿತರೆ ನೋಡ್ತಾ ಇರ್ಬೋದು, ನಾನು ನಮ್ಮ ಡ್ಯಾಡಿ ನನ್ನ ತಮ್ಮಂದಿರೆಲ್ಲ ಕ್ಯೂರಿಂಗ್ ಮಾಡ್ತಾ ಇದ್ದಾರೆ ಅಂತ. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ ನಮ್ಮ ಊರಲ್ಲಿ ಬೋರ್ ನೀರಿನಲ್ಲಿ ಇತ್ತು, ಮತ್ತು ಇವಾಗ ಹೊಳೆ ನೀರು ತರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇವರೆಲ್ಲ ಅಗಿತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸೊ ಹೊಳೆ ನೀರಿನಲ್ಲಿ ಬಿಡ್ತಾರಲ್ಲ, ಸೊ ಅದಕ್ಕೆ ಮೀಟ್ರ್ ಹಾಕ್ತಾರೆ. ಸ್ನೇಹಿತರೆ ಇವಾಗ ನೋಡ್ತಾ ಇರೋದು ಮೇ 27 ಸೋಮವಾರದಂದು. ಸೊ ನೋಡ್ತಾ ಇರ್ಬೋದು ಸ್ನೇಹಿತರೆ, ಪಿಲ್ಲರ್ಗಾಗಿರ್ಬೋದು ಮತ್ತು ಸಂಪ್ಗೆಲ್ಲ ಬೆಳಗ್ಗೆನೇ ಕ್ಯೂರಿಂಗ್ ಮಾಡಿದ್ವಿ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಪ್ರತಿಯೊಂದನ್ನು ನಾವು ಕ್ಯೂರಿಂಗ್ ಮಾಡಿದ್ವಿ. ಮತ್ತು 9:30-10 ಗಂಟೆ ಅಷ್ಟರಲ್ಲಿ ಕೆಲಸದವರು ಮತ್ತು ಮೇಸ್ತ್ರಿ ಎಲ್ಲ ಬಂದರು, ನೋಡ್ತಾ ಇರ್ಬೋದು ಸ್ನೇಹಿತರೆ. ನೋಡ್ತಾ ಇರ್ಬೋದು ಇವಾಗ ಸುತ್ತ ಪಾಯ ಎಲ್ಲ ಮಾಡೋದಕ್ಕೆ ಎಲ್ಲ ಸೈಜ್ ಎಲ್ಲ ಬರುತ್ತೆ ಅಲ್ವಾ, ಸೊ ಬೋರ್ಡ್ರಸ್ ಎಲ್ಲ ಬರುತ್ತೆ. ಸೊ ಅದಕ್ಕೆ ಅಳತೆ ಮಾಡಿಕೊಂಡು ಎಲ್ಲ ಪಾಯ ಎಲ್ಲ ತಕ್ಕೋತಾ ಇದ್ದಾರೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ ಒಬ್ರು ಸಬ್ಸ್ಕ್ರೈಬರ್ ಕಮೆಂಟ್ ಮಾಡಿದ್ರು, ನೀವು ಯಾವ ಇಟ್ಕೆ ಯೂಸ್ ಮಾಡ್ತಾ ಇರೋದು ಅಂತ. ಸ್ನೇಹಿತರೆ ನಮ್ಮ ಊರಿನಲ್ಲೇ ಸುತ್ತಮುತ್ತ ಇಟ್ಕೆ ಫ್ಯಾಕ್ಟ್ರಿಗಳಿದ್ದಾವೆ. ಸೊ ಅಲ್ಲೇ ನಾವು ತರಿಸ್ಕೊಂಡಿದ್ದು. ಮತ್ತು ನಾವು ಯೂಸ್ ಮಾಡ್ತಾ ಇರೋದು ಜಳ್ಳಿನಿಂದ ಅಂದರೆ ಭತ್ತದ ಜಳ್ಳಿನಿಂದ ಬೇಯಿಸಿರುವಂತಹ ಮಣ್ಣಿನ ಇಟ್ಟಿಗೆ. ಸ್ನೇಹಿತರೆ ಸೋಮವಾರನೇ ನೋಡ್ತಾ ಇರ್ಬೋದು, ಸೊ ಪಿಲ್ಲರ್ ಬಾಕ್ಸ್ ಎಲ್ಲ ತೆಗ್ದಿದ್ರು, ನೋಡ್ತಾ ಇರ್ಬೋದು ತೆಗಿತಾ ಇದ್ದಾರೆ. ಮತ್ತು 3 ದಿನ ಅದನ್ನು ಬಿಟ್ಟಿದ್ರು. ಸೊ ಸ್ನೇಹಿತರೆ ಸೋಮವಾರನೇ ಬಂದಿದ್ರಲ್ಲ, ಸೊ ಅವರೇ ಆ ಪಿಲ್ಲರ್ ಬಾಕ್ಸ್ ಎಲ್ಲ ತೆಗೆದ್ರು, ಮತ್ತು ಪಾಯ ಕೂಡ ಎಲ್ಲ ನೀಟಾಗಿ ಮಾಡಿದ್ರು. ಮತ್ತು ರಾತ್ರಿ ಕೂಡ ನಾವು ಬಂದು ಕ್ಯೂರಿಂಗ್ ಮಾಡ್ತಾ ಇರೋದನ್ನ ನೀವು ನೋಡ್ತಾ ಇರ್ಬೋದು. ಸೊ ನಾವು ದಿನಕ್ಕೆ 4 ಬಾರಿ ಅಂತ ಹೇಳಿದ್ವಲ್ಲ, ಸೊ ಕಂಪ್ಲೀಟಾಗಿ 4 ಬಾರಿ ಅದನ್ನು ನೀಟಾಗಿ ನೆನೆಸಿಟ್ರೆ ಸೊ ಗೋಡೆ ಆಗಿರ್ಬೋದು, ಗಿಲವಾಗಿರ್ಬೋದು ತುಂಬಾ ಗಟ್ಟಿ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾವು ರಾತ್ರಿ ಆಗಿರ್ಬೋದು, ಮಧ್ಯಾಹ್ನ, ಸಂಜೆ, ಬೆಳಗ್ಗೆ ಸೊ ಈ ಥರ ಟೈಮಿಂಗ್ಸ್ ಪ್ರಕಾರ ನಾವು ಕರೆಕ್ಟಾಗಿ ಕ್ಯೂರಿಂಗ್ನ ಮಾಡಿಬಿಡ್ತೀವಿ. ಸ್ನೇಹಿತರೆ ಗೊತ್ತಿರೋ ಹಾಗೆ, ಸೊ ಅದು ಹೇಳಿದ್ನಲ್ಲ ಹೊಳೆ ನೀರು ತರ್ತಾ ಇದ್ದಾರೆ, ಪೈಪ್ಲೈನ್ ಇಲ್ಲ ಅಂತ. ಸೊ ಅದು ಮಾಡ್ತಾ ಇರೋದ್ರಿಂದ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲಸದವರು ಬೇರೆ ಕಡೆ ಕೆಲಸ ಇತ್ತು ಅಂದ್ಬಿಟ್ಟು ಸೊ ಕೆಲಸದವ್ರಿಂದ ಮಂಗಳವಾರ ಬರಲಿಲ್ಲ. ಸೊ ಬೆಳಗ್ಗೆನೇ ನಾವೇ ಕ್ಯೂರಿಂಗ್ ಮಾಡ್ಕೋತಾ ಇದ್ದೀವಿ, ನೋಡ್ತಾ ಇರ್ಬೋದು ಸ್ನೇಹಿತರೆ.
ಸ್ನೇಹಿತರೆ, ಮೇ 31ಕ್ಕೆ ನನ್ನ ತಮ್ಮಂದಿರಾದ ರಕ್ಷಿತ್ ರಂಜಿತ್ ಅವರ ಬರ್ತ್ಡೇ ಇದೆ. ಸೊ ಅವ್ರಿಗೆ 9 ವರ್ಷ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನೋಡಿದ್ರಲ್ಲ ಸೋಮವಾರದ ಒಂದು ಬ್ಲಾಗು. ಈ ಒಂದು ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ಈ ಒಂದು ಪುಟ್ಟಿಯ ವಿಡಿಯೋನ ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.